ಹಾಯ್, ಹಲೋ, ನಮಸ್ಕಾರ ಗೆಳೆಯರೆ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನೋಡಿ, ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರ್ನಾಟಕ ಸೇನೆ ಹಾಗೂ ಅನಂತ ಫೌಂಡೇಶನ್ ವತಿಯಿಂದ ಒಂದು ಉತ್ತಮ ಒಂದು ಪ್ರಾರಂಭ ಆಗಿದೆ. ಇದಾಗಲೇ ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ಸಲ. ಆದರೆ ನಾನು ನೋಡಿದಾಗ ಇದೇ ಮೊದಲು ಹೋಗಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾರ್ಯಕ್ರಮ. ಏನಪ್ಪ ಅಂದರೆ, ಒಂದು ರಕ್ತದಾನ ಶಿಬಿರ, ಹಾಗೆ ನೇತ್ರ ತಪಾಸಣಾ ಶಿಬಿರ, ಇದರೊಟ್ಟಿಗೆ ಆರೋಗ್ಯ ತಪಾಸಣಾ ಶಿಬಿರ. ಈ ಸಂಘ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಚೆನ್ನಕೃಷ್ಣ ಅವರ ನೇತೃತ್ವದಲ್ಲಿ ಈ ಒಂದು ಸಮಾಜಮುಖಿ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ. ಇದು ಈಗಾಗಲೇ 15ನೇ ವರ್ಷ ಅಂತ ಹೇಳಿದ್ರು ನಮ್ಮ ಹತ್ರ ಮಾತಾಡುವಾಗ. ಸಮಾಜ ಸುಧಾರಣೆಗೆ ನಾವು ಏನು ಕೊಡುಗೆ ಕೊಡ್ತೀವಿ ಅನ್ನೋದಕ್ಕಿಂತ ಸಮಾಜವನ್ನು ಸ್ವಸ್ಥ ಸಮಾಜವಾಗಿ ಹೇಗಿಡ್ತೀವಿ ಅನ್ನೋದು ಅತಿ ಮುಖ್ಯ ಆಗುತ್ತೆ. ಇದರಲ್ಲಿ ಚೆನ್ನಕೃಷ್ಣ ಅವರು ಗೆದ್ದಿದ್ದಾರೆ. ಒಂದು ಆರೋಗ್ಯ ತಪಾಸಣಾ ಶಿಬಿರ ಮಾಡುವಂಥದ್ದು. ಇಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಯಾವ್ಯಾವ ರೀತಿ, ಐ ಕೇರ್ ಆಗಿರಲಿ, ಹಾಗೆ ಆರೋಗ್ಯ ಸಂಬಂಧಪಟ್ಟಂಥ ತಪಾಸಣಾ ಶಿಬಿರ ಆಗಿರಲಿ, ರಕ್ತದಾನ ಶಿಬಿರ ಇದರೊಟ್ಟಿಗೆ. ನೋಡಿ, MS ರಾಮಯ್ಯ ಹಾಸ್ಪಿಟ್ಲು, ಇದರೊಟ್ಟಿಗೆ ವಾಸನ್ ಐ ಕೇರ್ ಅನ್ನೋಂಥ ಹಾಸ್ಪಿಟ್ಲು, ಇದ್ರ ಜೊತೆಗೆ ಸ್ಪರ್ಶ ಹಾಸ್ಪಿಟ್ಲು. ಈ 3 ಹಾಸ್ಪಿಟ್ಲುಗಳ ಸಮ್ಮಿಲನಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸಿದ್ದಾರೆ. ಬನ್ನಿ, ಎಲ್ಲ ಒಂದು ಸುತ್ತು ನೋಡ್ಕೊಂಡು ಬರೋಣ. ಅಧ್ಯಕ್ಷರ ಕೈ ಹಿಂಗೆ ಬರ್ರಿ, ಇಲ್ಲ ಹಿಂಗೆ ಬರ್ರಿ, ಸೈಡ್ ಬರ್ರಿ. ಹಾಂ, ಸ್ವಲ್ಪ ಹಿಂಗೆ ಹೋಗುದಿಲ್ಲ. ಹಾಕಿ 1 2 3 ಬರ್ರಿ. ನೀವು ಯಾಕೆ ಈಗ ಕೂಡ ಅಲ್ಲಿ ಇದು ಬ್ಯಾಡ್ಜ್ ರೆಡಿ. ಅಧ್ಯಕ್ಷರಾದ ಚೆನ್ನಕೃಷ್ಣ ಅವರು ಎಲ್ಲ ಬಡ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ನೋಟ್ಬುಕ್ ಕೊಡ್ತಾ ಇರ್ತಕ್ಕಂಥದ್ದು. ಹಾಗೆ ನೋಡಿ, ಅವರೆಲ್ಲ ಎಷ್ಟು ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೋಟ್ಬುಕ್ ತೊಗೊಂಡು ಅಧ್ಯಕ್ಷರೊಟ್ಟಿಗೆ ಫೋಟೋಗಳನ್ನ ತಗೊಂಡು ನಗ್ನಗ್ತಾ ಬರ್ತಾಯಿದ್ದಾರೆ. ಎಲ್ಲ ರೀತಿ ಅಧ್ಯಕ್ಷರು ವಿದ್ಯಾರ್ಥಿಗಳಿಗೂ ಸಹಕಾರ ಕೊಡ್ತಾ ಇದ್ದಾರೆ. ಸರ್, ಈಗಾಗಲೇ ಅನಂತ ಫೌಂಡೇಶನ್ ವತಿಯಿಂದ, ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರ್ನಾಟಕ ಸೇನೆ ವತಿಯಿಂದ ನೀವು ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ. ಆರೋಗ್ಯ ಶಿಬಿರ, ಹಾಗೆ ಕಣ್ಣಿನ ತಪಾಸಣೆ, ಹಾಗೆ ಮತ್ತು ಇನ್ನಿತರೆ ಚಟುವಟಿಕೆಗಳು, ರಕ್ತದಾನ ಶಿಬಿರ, ಮಕ್ಕಳಿಗೆ ಬುಕ್ಸ್ ಕೊಡೋ ಅಂಥದ್ದು ಇವ್ರಿಗೆಲ್ಲ. ಇದ್ರ ಜೊತೆಗೆ ಯೋಗ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀರಾ ಅಂತ ಕೇಳ್ಪಟ್ಟೆ. ಹೌದೌದು. ಈಗ ಮೊದಲಿಗೆ ಮಾಧ್ಯಮದವರಿಗೆ ಧನ್ಯವಾದಗಳು. ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರ್ನಾಟಕ ಸೇನಾ ಹಾಗೂ ಅನಂತ ಫೌಂಡೇಶನ್ ಇಂದ ಸುಮಾರು 15 ವರ್ಷಗಳ ಕಾಲದಿಂದ ಹೆಲ್ತು ಆಮೇಲೆ ಐ ಕ್ಯಾಂಪು ಸ್ವಲ್ಪ ಇಲ್ಲಿಗೆ ಬಡ ಮಕ್ಕಳಿಗೆ ಪುಸ್ತಕ ಕೊಡೋದು, ಇದೆಲ್ಲ ನಾವು 15 ವರ್ಷದಿಂದ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಇದು ಯಾವ್ಯಾವ ಹಾಸ್ಪಿಟ್ಲುಗಳನ್ನ ಮಿಂಗಲ್ ಮಾಡ್ಕೊಂಡಿದ್ದೀರಿ? ರಾಮಯ್ಯ ಆಸ್ಪತ್ರೆ, ಸ್ಪರ್ಶ ಆಸ್ಪತ್ರೆ ಹಾಗೂ ವಾಸನ್ ಐ ಕೇರ್. ಓಕೆ, ಒಳ್ಳೊಳ್ಳೆ ಹಾಸ್ಪಿಟ್ಲುಗಳನ್ನೇ ಇದು ಮಾಡಿದ್ದೀರಿ. ಹೌದೌದು. ಹಾಗೂ ನಮ್ಗೆ ಇದಕ್ಕೆಲ್ಲ ಕೋಆರ್ಡಿನೇಟರ್ ದಾಸೇಗೌಡರು ಅಂತ ಇದ್ದಾರೆ. ಅವರು ನಮಗೆ ಸುಮಾರು ವರ್ಷದಿಂದ ಅವರೇ ನಮಗೆ ಎಲ್ಲ ಅವರೇ ಇನ್ಚಾರ್ಜ್ ತಗೊಂಡು ನಮ್ದೆಲ್ಲ ಫೌಂಡೇಶನ್ ಅವರೇ ಮಾಡ್ತಾ ಇರೋದು. ಓಕೆ, ಅವ್ರು ಇರೋದಕ್ಕೆ ನಮಗೆ ಧೈರ್ಯ. ಓಕೆ.
ಅಲ್ಲ, ಇಂಥ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಇರಬೇಕು. ಮಾಡ್ತಾ ಇದ್ರೇ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶನೂ ಹೋಗುತ್ತೆ, ಜೊತೆಗೆ ಆರೋಗ್ಯಕರವಾಗೂ ಇರುತ್ತೆ ಸಮಾಜ. ಹಾಗೆ ಇದರೊಟ್ಟಿಗೆ ಬೇರೆ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಿ ಸರ್ ನೀವು? ಮುಂದಿನ ದಿನಗಳಲ್ಲಿ ಯೋಗ ಕ್ಲಾಸು, ಲೈಬ್ರರಿ ಹಾಗೂ ಹೆಣ್ಣುಮಕ್ಕಳಿಗೆ ಟೈಲರಿಂಗು ಎಲ್ಲ ಥರ ಸೌಕರ್ಯ ಹೆಣ್ಣುಮಕ್ಕಳಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಧನ್ಯವಾದಗಳು ಸರ್. ಸ್ಟಾರ್ಟ್ ಮಾಡಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೋರಾಟ ಸಂಘದಿಂದ ಮಾನ್ಯ ಶ್ರೀ ಅಧ್ಯಕ್ಷರಾದ ಚೆನ್ನಕೃಷ್ಣ ಅವ್ರ ಕಡೆಯಿಂದ ಅನಂತ್ ಫೌಂಡೇಶನ್ ಕಡೆಯಿಂದ ಯೋಗ ಶಾಲೆ ಹಾಗೂ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೂ ಇನ್ನು ಇತರ ಕಾರ್ಯಗಳನ್ನು ನಮ್ಮ ಗ್ರಾಮಸ್ಥರ ಪರವಾಗಿ ರಕ್ತದಾನ ಶಿಬಿರ, ಉದ್ಯೋಗ ಮೇಳ ಹಾಗೂ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ. ಹಿಂದಿ ಜೈ ಭೀಮ್. ಥ್ಯಾಂಕ್ ಯು. ನನ್ನ ಹೆಸರು ನರೇಂದ್ರ ಕುಮಾರ್ ಅಂತ, ಅಂಬೇಡ್ಕರ್ ಕಾರ್ಯದರ್ಶಿಯಾಗಿ ನಿರ್ವಹಿಸ್ತಾ ಇದ್ದೀವಿ. ಈ ದಿನ ನಮ್ಮ ಅಂಬೇಡ್ಕರ್ ಸಂಘದಿಂದ ಒಂದು ಅನ್ನದಾನ ಏರ್ಪಾಡು ಮಾಡಿದ್ವಿ. ಹಾಗೂ ಆರೋಗ್ಯ ಶಿಬಿರ ಅಂತ ಅಂದ್ಬಿಟ್ಟು ನಾವು ಹಮ್ಮಿಕೊಂಡಿದ್ದೀವಿ. ಐ ಕ್ಯಾಂಪು, ಆರೋಗ್ಯ ಶಿಬಿರ, ಮತ್ತೊಂದು ಇನ್ನೊಂದು ಮಕ್ಕಳು ಬುಕ್ ಕೊಡುವಂಥದ್ದು, ಬುಕ್ಸು ವಿತರಣೆ ಮಾಡೋದು. ನಮ್ಮ ಅಧ್ಯಕ್ಷರಾಗಿ ನೇಮಿಸಿಕೊಂಡಿರುವ ನಮ್ಮ ಕೃಷ್ಣ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳಲು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯಶವಂತ್ ಕುಮಾರ್. ಅಧ್ಯಕ್ಷ, ದಾಸರಳ್ಳಿ ಮಂಜುನಾಥ್ ಅವರು ಬಂದು ಅನನ್ಯ ಫೌಂಡೇಶನ್ ಬಗ್ಗೆ, ಅಂಬೇಡ್ಕರ್ ಕರುನಾಡ ಸೇನೆ ಅನ್ನೋ ಒಂದು ಸಂಘಟನೆ, ಹಾಗೆ ಚೆನ್ನಕೃಷ್ಣ ಅವ್ರ ಬಗ್ಗೆ ಒಂದಷ್ಟು ಸವಿವರ ನೀಡಿದ್ರು. ತುಂಬ ಚೆನ್ನಾಗಿತ್ತು ಅವ್ರ ವಿವರಣೆ. ಆಮೇಲೆ ಅವರು ಸೇರಿಸಂಥ ಪದಗಳಾಗಿರಲಿ, ಪದಪುಂಜಗಳು ತುಂಬ ಚೆನ್ನಾಗಿದ್ವು. ಅವರು ಚೆನ್ನಕೃಷ್ಣ ಅವರ ನಿರಂತರ ಈ 15 ವರ್ಷದ ಸೇವೆ ಏನೈತೆ, ಅನಂತ ಫೌಂಡೇಶನ್ ಯಾವ ರೀತಿ ಬಂತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ರು. ಹಾಗೆ ಇವರು ಫ್ಯಾಮಿಲಿ ಒಟ್ಟಿಗೆ ಬಂದಿದ್ದರು. ಇವರು ಮಿಸಸ್ಸು ಹಾಗೆ ಮಗು ಎಲ್ಲರೂ ಬಂದಿದ್ದರು. ತುಂಬ ಅವ್ರ ಮಾತು ಒಂಥರ ಅದ್ಭುತವಾದಂಥ ರಸದೌತಣ ಕೊಡುವಂಗಿತ್ತು, ಅಷ್ಟು ಚೆನ್ನಾಗಿತ್ತು. ಹೀಗೆ ಚೆನ್ನಕೃಷ್ಣ ಅವರ ಸೇವೆ ನಿರಂತರವಾಗಿ ಸಮಾಜದಲ್ಲಿ ನಡೀತಾ ಇರಲಿ, ಅವ್ರಿಗೆ ನಾವು ಕೂಡ ಬೆನ್ನೆಲುಬಾಗಿರ್ತೀವಿ ಅಂತ ಹೇಳ್ತಾ ಅವ್ರ ಮಾತು ಮುಗಿಸಿದ್ರು. ಹಾಗೂ ಅವರ ಫ್ಯಾಮಿಲಿ ಅವರೊಡಗೂಡಿ ಮಕ್ಕಳಿಗೆ ನೋಟ್ಬುಕ್ಸ್ ಹಂಚುವಂಥ ಕಾರ್ಯಕ್ರಮ ಮಾಡಿದ್ರು. ಅವರ ಶ್ರೀಮತಿಯವರು ಹಾಗೆ ಮಗ, ಅಧ್ಯಕ್ಷರು ಎಲ್ಲರೂ ಸೇರಿ ನೋಟ್ಬುಕ್ ಹಂಚಿ ಸಂತೋಷಪಟ್ಟರು. ಮಕ್ಕಳು ಕೂಡ ಸಂತೋಷಪಟ್ಟರು. ಮಂಜುನಾಥ್ ಅವ್ರ ಜೊತೆಗೆ ಅಧ್ಯಕ್ಷರು ಕೂಡ ಭಾಳ ಸಂತೋಷಪಟ್ಟರು. ಖಜಾಂಚಿ ವಿನಯ್ ಅವರು, ಹಾಗೆ ಶ್ರೀನಿವಾಸ್ ಅವರು, ಶ್ರೀರಾಮ್ ಅವರು, ಮತ್ತು ಶಾಂತಕುಮಾರ್ ಅವರು ಕಾರ್ಯದರ್ಶಿಗಳು, ಹಾಗೆ ಹರೀಶ್ ಅವರು, ಹೀಗೆ ಸಂಘಟನಾ ಕಾರ್ಯದರ್ಶಿ ಗಂಗಾಧರ್ ಅವರು, ಖಜಾಂಚಿ ಗಿರೀಶ್ ಅವರು, ರಾಮಕೃಷ್ಣ ಅವರು ಉಪಾಧ್ಯಕ್ಷರು, ರಮೇಶ್ ಪ್ರಧಾನ ಕಾರ್ಯದರ್ಶಿಗಳು, ಬಿ ಜಿ ರಾಮಚಂದ್ರ ಉಪಾಧ್ಯಕ್ಷರು ಮತ್ತು ಅನೇಕ ಸಂಘಟನೆಯ ಸದಸ್ಯರುಗಳು, ಸಹಪಾಠಿಗಳು ಎಲ್ಲ ಭಾಗವಹಿಸಿದರು. ಇಲ್ಲಿ
ಅತಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋಂಥದ್ದು ಸಮಾಜ ಸೇವೆಯ ತುಡಿತ ಹೊತ್ತು ನಿಂತಿರ್ತಕ್ಕಂತಹ ಶ್ರೀಯುತ ಚೆನ್ನಕೃಷ್ಣ ಅವರು. ಚೆನ್ನಕೃಷ್ಣ ಅವ್ರಿಗೆ ಇವರೆಲ್ಲ ಬೆಂಬಲಿಗರಾಗಿ ಇಂಥ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನೆರವೇರಿಸೋದಕ್ಕೆ ಎಲ್ಲರೂ ಕಾರಣೀಭೂತರಾಗಿದ್ದಾರೆ ಅಂದರೆ ತಪ್ಪಾಗಲಾರ್ದು. ಇದೇ ರೀತಿ ಸತತವಾಗಿ ಇನ್ನು ಮುಂದೆ ಕೂಡ ಸಮಾಜ ಸೇವೆಯೊಟ್ಟಿಗೆ ಶ್ರೀಯುತ ಚೆನ್ನಕೃಷ್ಣ ಅವರು ಸದಾ ನಿಂತಿರಲಿ, ಅವ್ರ ಜೊತೆಗೆ ನಾವು ಕೂಡ ಇರ್ತೀವಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಕ್ರಾಂತಿ ಮೀಡಿಯಾ ಎಂಟರ್ಟೈನ್ಮೆಂಟ್ ಚಾನಲ್ನ. ಜೈ ಹಿಂದ್, ಜೈ ಕರ್ನಾಟಕ.